ಇದ್ರಿಗೆ ಭೇಟಿ ಕೊಟ್ಟಿದ್ದೀರಿ. ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂತೋಷದ ದಿನ. ಯಾಕೆಂದರೆ ಎಲ್ಲ ಕಡೆ ಜನರಲ್ಲಿ ದೈವಭಕ್ತಿ, ಜನಾರಾಧನೆಗಳು, ಸುಖಗಳು, ನೆಮ್ಮದಿಗಳು ನಡೀತಾ ಇದ್ದಾವೆ. ಹಾಗಾಗಿ ಇವತ್ತಿಲ್ಲಿ ಶನೀಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಉದ್ಧಾರ ಕಾರ್ಯವನ್ನು ಮಾಡ್ತಿದ್ದೀರ. ಶನೀಶ್ವರ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಇದ್ದಾಗೆ, ಬುದ್ಧಿ ಹೇಳ್ತಕ್ಕಂಥ ಉಪಾಧ್ಯಾಯ ಇದ್ದಾಗೆ, ತಪ್ಪಿದರೆ ತಿದ್ದಕ್ಕಂಥ ದೈವಗ್ರಹ. ಅಂತಹ ದೈವದ ಸೇವೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಅಜ್ಜಿ ಅವ್ರ ಬಂಧುಗಳೆಲ್ಲ ಭೂಮಿ ದಾನ ಮಾಡಿದ್ದಾರೆ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಮಳೆ ಬೆಳೆ ಚೆನ್ನಾಗಿ ಆಗ್ತದೆ, ಜನರು ಭಕ್ತಿಯಿಂದ ಇರಲಿ ಅಂತೇಳಿ ಹಾರೈಸ್ತಾರೆ. ಮುಂದಿನ ಹವಾಮಾನ ವಿಪರೀತದಿಂದ ಏನಾದ್ರು ಸಮಸ್ಯೆಗಳು ಹೇಳಿದ್ನಲ್ಲ, ಈ ವರ್ಷ ಅನ್ನ ನೀರು ಹಾಹಾಕಾರ ಆಗ್ತದೆ, ಅಗ್ನಿ ಭಯ ಜಾಸ್ತಿ ಆಗ್ತದೆ, ಅಪಮೃತ್ಯುಗಳು ಜಾಸ್ತಿ ಆಗ್ತದೆ, ಗಾಳಿಯಿಂದ ತೊಂದರೆ ಆಗ್ತದೆ. ಮನುಷ್ಯನಿಗೆ ಬರೋದರಿಗಳು ಸುಲಭ ಇಲ್ಲ, ಆದರೂ ಕರ್ನಾಟಕಕ್ಕೆ ತೊಂದರೆ ಇಲ್ಲ. ವಿಪರೀತ ಮಳೆ ಆಗುತ್ತೆ. ಸ್ವಾಮಿ, ಇತ್ತೀಚಿನ ರಾಜಕೀಯ ಬಗ್ಗೆ ಯಾಕಪ್ಪ ಬಿಡ, ಒಳ್ಳೆ ಸಂದರ್ಭದಲ್ಲಿ ಯಾಕೆ ಕೇಳ್ತೀಯ? ಸರಿ. ಈ ವರ್ಷ ಅನ್ನ ನೀರು ಹಾಹಾಕಾರ ಆಗ್ತದೆ, ಅಗ್ನಿ ಭಯ ಜಾಸ್ತಿ ಆಗ್ತದೆ, ಅಪಮೃತ್ಯುಗಳು ಜಾಸ್ತಿ ಆಗ್ತದೆ, ಗಾಳಿಯಿಂದ ತೊಂದರೆ ಆಗ್ತದೆ. ಮನುಷ್ಯನಿಗೆ ಬರೋದರಿಗಳು ಸುಲಭ ಇಲ್ಲ, ಆದರೂ ಕರ್ನಾಟಕಕ್ಕೆ ತೊಂದರೆ ಇಲ್ಲ. ವಿಪರೀತ ಮಳೆ ಆಗುತ್ತೆ. ಸ್ವಾಮಿ, ಇತ್ತೀಚಿನ ರಾಜಕೀಯ ಬಗ್ಗೆ ಯಾಕಪ್ಪ ಬಿಡ, ಒಳ್ಳೆ ಸಂದರ್ಭದಲ್ಲಿ ಯಾಕೆ ಕೇಳ್ತೀಯ? ಸರಿ. ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂತೋಷದ ದಿನ. ಯಾಕೆಂದರೆ ಎಲ್ಲ ಕಡೆ ಜನರಲ್ಲಿ ದೈವಭಕ್ತಿ, ಜನಾರಾಧನೆಗಳು, ಸುಖಗಳು, ನೆಮ್ಮದಿಗಳು ನಡೀತಾ ಇದ್ದಾವೆ. ಹಾಗಾಗಿ ಇವತ್ತಿಲ್ಲಿ ಶನೀಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಉದ್ಧಾರ ಕಾರ್ಯವನ್ನು ಮಾಡ್ತಿದ್ದೀರ. ಶನೀಶ್ವರ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಇದ್ದಾಗೆ, ಬುದ್ಧಿ ಹೇಳ್ತಕ್ಕಂಥ ಉಪಾಧ್ಯಾಯ ಇದ್ದಾಗೆ, ತಪ್ಪಿದರೆ ತಿದ್ದಕ್ಕಂಥ ದೈವಗ್ರಹ. ಅಂತಹ ದೈವದ ಸೇವೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಅಜ್ಜಿ ಅವ್ರ ಬಂಧುಗಳೆಲ್ಲ ಭೂಮಿ ದಾನ ಮಾಡಿದ್ದಾರೆ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಮಳೆ ಬೆಳೆ ಚೆನ್ನಾಗಿ ಆಗ್ತದೆ, ಜನರು ಭಕ್ತಿಯಿಂದ ಇರಲಿ ಅಂತೇಳಿ ಹಾರೈಸ್ತಾರೆ. ಮುಂದಿನ ಹವಾಮಾನ ವಿಪರೀತದಿಂದ ಏನಾದ್ರು ಸಮಸ್ಯೆಗಳು ಹೇಳಿದ್ನಲ್ಲ, ಈ ವರ್ಷ ಅನ್ನ ನೀರು ಹಾಹಾಕಾರ ಆಗ್ತದೆ, ಅಗ್ನಿ ಭಯ ಜಾಸ್ತಿ ಆಗ್ತದೆ, ಅಪಮೃತ್ಯುಗಳು ಜಾಸ್ತಿ ಆಗ್ತದೆ, ಗಾಳಿಯಿಂದ ತೊಂದರೆ ಆಗ್ತದೆ. ಮನುಷ್ಯನಿಗೆ ಬರೋದರಿಗಳು ಸುಲಭ ಇಲ್ಲ, ಆದರೂ ಕರ್ನಾಟಕಕ್ಕೆ ತೊಂದರೆ ಇಲ್ಲ. ವಿಪರೀತ ಮಳೆ ಆಗುತ್ತೆ. ಸ್ವಾಮಿ, ಇತ್ತೀಚಿನ ರಾಜಕೀಯ ಬಗ್ಗೆ ಯಾಕಪ್ಪ ಬಿಡ, ಒಳ್ಳೆ ಸಂದರ್ಭದಲ್ಲಿ ಯಾಕೆ ಕೇಳ್ತೀಯ? ಸರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.